ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಧ್ರುವ ಸರ್ಜಾ ಹಾಗೆಯೇ ರಚಿತಾ ರಾಮ್ ಎಲ್ಲರೂ ಕೂಡ ಶೂಟಿಂಗ್ಗೆ ಬಂದಿದ್ದಾರೆ. ಸಿರ್ಸಿಯಲ್ಲಿ ಪೇಟೆಲ್ ಮುಗೀತು, ಶಾಯಿ ಮಿಲ್ ಹತ್ರ ಮುಗೀತು. ಇವಾಗ ಇದು MES ಕಾಲೇಜ್ ಮೈದಾನದಲ್ಲಿ ಶೂಟಿಂಗ್ ನಡೀತಾ ಇರೋದು. ಕಾಲೇಜಲ್ಲಿ ಶೂಟಿಂಗ್ ನಡೀತಿರೋದ್ರಿಂದ ಸ್ಟೂಡೆಂಟ್ಗಳಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಹಾಗೆಯೇ ಅಭಿಮಾನಿಗಳು ಕೂಡ ಅಷ್ಟೇ. ಸೆಲೆಬ್ರಿಟಿಗಳ ಹತ್ರ ಫೋಟೋ ತೊಗೋಬೇಕು ಮತ್ತು ಆಟೋಗ್ರಾಫ್ ತೊಗೊಬೇಕು ಅಂದ್ಕೊಂಡಿರ್ತಾರಲ್ವ. ಬಟ್ ಊರಿಗೆ ಶೂಟಿಂಗ್ಗೆ ಬಂದಾಗ ನಿಜವಾಗೂ ತುಂಬ ಖುಷಿಯಾಗುತ್ತೆ. ಹಾಗೆಯೇ ನಮ್ಮನೆ ಹತ್ರನೂ ಕೂಡ ಶಾಯಿ ಮಿಲ್ ಅಂತ ಇತ್ತು ವುಡ್ಡಿಂದು, ಅಲ್ಲೂ ಕೂಡ ಶೂಟಿಂಗ್ ಮಾಡ್ತಾಯಿದ್ರು ಜೀಪ್ ಮೇಲೆ ಕೂತ್ಕೊಂಡು ಸಿಗರೆಟ್ ಸೇದೋದೆಲ್ಲ. ಬಟ್ ನಾವು ಹೋದಾಗ ಜಸ್ಟ್ ಮಿಸ್ ಆಗಿತ್ತು. ಬಟ್ ಇಲ್ಲಿ ನನಗೆ ಮುಂದೆ ಹೋಗೋಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಸೇರಿ ವಿಡಿಯೋ ತೊಗೊಂಡ್ರು. Ready, camera. ಲೈವ್ ಶೂಟಿಂಗ್ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನನಗೆ ಮುಂಚೆ ಹೇಗಾಗ್ತಿತ್ತು ಅಂದರೆ, ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ನಮ್ಮ ಹಾಸ್ಪಿಟಲೆಲ್ಲ ತುಂಬ ಜನ ಸೆಲೆಬ್ರಿಟಿಗಳು ಬರ್ತಾಯಿದ್ರು. ಬಟ್ ಆವಾಗ ಫೋಟೋ ತೊಗೋಬೇಕು ಅಥವಾ ನೋಡಬೇಕು ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ಇಲ್ಲಿ ಊರಿಗೆ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಅವರು ಇಲ್ಲಿ ಸೆಟ್ ಹಾಕಿ ಶೂಟಿಂಗನ್ನು ಮಾಡೋದು, ಲೈವ್ ಆಗಿ ಶೂಟಿಂಗನ್ನು ಮಾಡೋದು ನೋಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆಯೇ ಧ್ರುವ ಸರ್ಜಾ ಎಲ್ಲ ತುಂಬ ದಿನ ಆಯಿತು ಇಲ್ಲಿಗೆ ಬಂದು. ಬಟ್ ಇವಾಗ MES ಕಾಲೇಜಲ್ಲಿ ಕೂಡ ಮುಗೀತು, ನಿನ್ನೆ ಎಲ್ಲ ಮೊನ್ನೆ ಮುಗೀತು. ಹಾಗೆಯೇ ಇವಾಗ ಈ ಕಡೆ ಫಾಲ್ಸ್ ಇದೆ, ಸೊ ಅಲ್ಲಿ ಫಾಲ್ಸ್ಗೆ ಎಲ್ಲರೂ ಶೂಟಿಂಗ್ಗೆ ಹೋಗಿದ್ದಾರೆ.
ಹಾಗೆಯೇ ತುಂಬ ಸೆಲೆಬ್ರಿಟಿಗಳಿಗೆ ಆ್ಯಟಿಟ್ಯೂಡ್ ಇರುತ್ತೆ, ಬಟ್ ಧ್ರುವ ಸರ್ಜಾಗಾಗಲಿ ರಚಿತಾರಾಮ್ಗಾಗಲಿ ಆ ಥರ ಅನ್ನಿಸ್ಲಿಲ್ಲ. ತುಂಬ ಖುಷಿ ಅನಿಸ್ತು ನೋಡಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.